ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಇಸ್ಮಾಯಿಲ್. ಮುಂಜಾನೆಯ ಧನ್ಯವಾದಗಳೊಂದಿಗೆ ನಾನು ನಿಮಗೆ ಈ ದಿನ ಒಂದು ಜೀವನದ ಪಾಠಗಳನ್ನು ಹೇಗೆ ಬದುಕಬೇಕು ಎನ್ನುವುದನ್ನು ಹೇಳಲು ಹೋಗುತ್ತಾ ಇದ್ದೇನೆ. ನನ್ನ ವಿಡಿಯೋಗಳನ್ನು ನೀವು ನೋಡಿಬಿಟ್ಟು ಯೋಚನೆ ಮಾಡಬಹುದು, ಕೇವಲ ಇವನು ಹಸಿರಿನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕುವುದನ್ನು ಮಾತ್ರ ಹೇಳುತ್ತಾನೆ ಎಂದು. ಪ್ರಕೃತಿಯಲ್ಲಿ ನೀವು ನೋಡಿದರೆ ಅದರಿಂದ ನೀವು ಎಷ್ಟು ಪಾಠಗಳನ್ನು ಕಲಿಯಬಹುದು ಎಂದರೆ, ಈಗ ನೋಡಿ, ಈ ಒಂದು ನೆಲದಲ್ಲಿ, ಈ ಒಂದು ಸೃಷ್ಟಿಯಲ್ಲಿ ಪ್ರಕೃತಿ ಯಾವುದನ್ನು ತನ್ನ ಒಡಲಲ್ಲಿ ಇಟ್ಟುಕೊಳ್ಳದೆ ಎಲ್ಲರಿಗೂ ತನ್ನ ಒಂದು ಪ್ರಕೃತಿಯ ಆಸರೆಯನ್ನು ಕೊಟ್ಟು ಪ್ರತಿ ಜೀವಿ, ಜಂತು ಹಾಗೂ ಪ್ರಾಣಿಗಳಿಗೆ ಸೇರಿಸಿಕೊಂಡು ಬದುಕುವುದನ್ನು ಕಲಿಸುತ್ತದೆ. ಆದರೆ ಮನುಷ್ಯ ಮಾತ್ರ ಏಕಾಂಗಿಯಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಂಡು ಬಿಟ್ಟಿದ್ದಾನೆ. ಏಕಾಂಗಿತನದ ಒಂದು ದುರ್ಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಈಗ ಪ್ರಪಂಚದಲ್ಲಿ ಅಂತೇಳಿದರೆ, ಅದು ಒಂದು ಎಪಿಡೆಮಿಕ್ನ ರೂಪವನ್ನು ಪಡೆದುಕೊಂಡು ಬಿಟ್ಟಿದೆ. ಲೋನ್ಲಿನೆಸ್ ಎನ್ನುವುದು ನಮ್ಮ ಜನರಲ್ಲಿ ಮುಖ್ಯವಾಗಿ ಬೆಳೆದು ಅದರಿಂದ ಬಹಳಷ್ಟು ರೋಗ ರುಜಿನಗಳಿಗೆ ಬಲಿಯಾಗಿ ಮನುಷ್ಯ ತಾನು ಬದುಕುವುದನ್ನೇ ಮರೆತು ಬಿಟ್ಟಿದ್ದಾನೆ. ಕೇವಲ ಲೋನ್ಲಿನೆಸ್ಸನ್ನು ತನ್ನದ ಒಂದು ಜೀವನದ ಒಂದು ಉದ್ದೇಶ ಮಾಡಿಕೊಂಡು ಕೃತಕವಾಗಿ ಸಿಗತಕ್ಕಂಥ ಪೊಸಿಷನ್ನು, ಡೆಸಿಗ್ನೇಷನ್ನು ಹಾಗೂ ತನ್ನ ಒಂದು ಕೃತಕ ಸಂತೋಷದಲ್ಲಿ ಕಳೆದು ಬಿಟ್ಟು ಮನುಷ್ಯ ರೋಗಿಯ ಒಂದು ಕುಪ್ಪೆಯಾಗಿ ಬಿಟ್ಟಿದ್ದಾನೆ. ಹಲವಾರು ದೇಶಗಳಲ್ಲಿ ಈಗ ಏಕಾಂಗಿತನವನ್ನು ದೂರ ಮಾಡತಕ್ಕಂಥ ಒಂದು ಮಿನಿಸ್ಟ್ರಿಗಳನ್ನೇ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದರ ಬಗ್ಗೆ ನಮ್ಮ ಸಮಾಜದ ಹಿರಿಯರಾಗಲಿ ಮಕ್ಕಳಾಗಲಿ ಯಾರೂ ಯೋಚನೆಯೇ ಮಾಡ್ತಾ ಇಲ್ಲ. ಈಗ ಮೊನ್ನೆ ಲೋನ್ಲಿನೆಸ್ ಇಂಡೆಕ್ಸ್ನ ಪ್ರಕಾರ ಮೊದಲು ಲೋನ್ಲಿನೆಸ್ಸಿಂದ ಸಫರ್ ಆಗ್ತಿರ್ತಕ್ಕಂಥ ದೇಶದಲ್ಲಿ ಬ್ರೆಜಿಲ್ ಬಂದಿದೆ. ಬ್ರೆಜಿಲ್ ನಂತರ ತುರ್ಕಿ, 3ನೇ ಸ್ಥಾನದಲ್ಲಿ ಭಾರತ ಇದೆ. 33% ಭಾರತದಲ್ಲಿ ಏಕಾಂಗಿತನದ ರೋಗಿಗಳಾಗಿ ಬಿಟ್ಟು ಆತ್ಮಹತ್ಯೆ ಹಾಗೂ ರೋಗ ರುಜಿನಗಳ BP, ಶುಗರು ಈ ರೋಗಗಳಿಗೆ ಬಲಿಯಾಗಿ ರಿಲೇಷನ್ಶಿಪ್ಪು ಎನ್ನುವ ಒಂದು ಅರ್ಥನೇ ತಿಳಿಯದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಸಮಯವನ್ನು ಕಳೆದು ಎಲ್ಲ ಇದ್ದರೂ ಕೂಡ ಲೋನ್ಲಿನೆಸ್ ಫೀಲ್ ಮಾಡಿಬಿಟ್ಟು ತಮ್ಮ ಜೀವನವನ್ನೇ ಅಂತ್ಯ ಮಾಡಿಕೊಳ್ಳುತ್ತಾ ಇದ್ದಾರೆ. ಸುಖ ಸಂತೋಷದ ಅರ್ಥ ತಿಳಿಯದೆ ಕೇವಲ ಈಗೋಯಿಸ್ಟಿಕ್ ಆಗಿ ಪರ್ಫೆಕ್ಷನ್ ಮೇಲೆ ಅವರು ಧ್ಯಾನ ಕೊಟ್ಟು ಬಿಟ್ಟು ನೇಚರಿಂದ ಕಲಿತಕ್ಕಂಥ ಎಷ್ಟೋ ವಿಷಯಗಳನ್ನು ನಾವು ನೋಡ್ತಾನೇ ಇಲ್ಲ. ನೇಚರಲ್ಲಿ ಹೊರಗಡೆ ಬರಬೇಕು, ಪ್ರಕೃತಿಯ ಜೊತೆ ಬದುಕಬೇಕು. ಪ್ರಕೃತಿ ಕೂಡ ಎಲ್ಲ ಒಂದನ್ನು ಕೂಡ ಸಮಯ ನಿರ್ಧಾರ ಮಾಡಿಕೊಂಡು ಅದು ಸಮಯದ ಜೊತೆಗೆ ಬೆಳೀತಾ ಇರ್ತದೆ. ಅದರಿಂದ ನಾವು ತಿಳಿಯುವುದು ಬಿಟ್ಟು ಕೇವಲ ಪ್ರತಿಯೊಂದನ್ನು ಕೂಡ ನಾವು ಬೇಗ ಆಗಿಬಿಡಬೇಕು, ಬೇಗ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಬರಬೇಕು, ನಮ್ಮ ಮಕ್ಕಳು ಬೇಗ ಸಂಪಾದಿಸಿ ಅವರು ದೊಡ್ಡ ವ್ಯಕ್ತಿಗಳಾಗಬೇಕು ಎನ್ನುವ ಒಂದು ಹುಸಿ ಭರವಸೆಗಳ ಮೇಲೆ ಫಾಲ್ಸ್ ಇಂಪ್ರೆಷನ್ ಇಟ್ಟುಕೊಂಡು ನಮ್ಮ ಜೀವನವನ್ನೇ ಜೀವಿಸದೆ ಕೇವಲ ನಾವು ಯಂತ್ರಗಳಿಗಾಗಿ ಜೀವಿಸಿ ಯಂತ್ರ ಮಾನವರ ಥರ ಯಾವುದೇ ಆಸೆ, ಆಕಾಂಕ್ಷೆ, ಸುಖ, ದುಃಖ, ಕಷ್ಟ, ನೋವು, ಸಂತೋಷ ಇದರ ಅರ್ಥಗಳನ್ನೇ ತಿಳಿಯದೆ ಕೇವಲ ನಾವು ಮುಂಗೋಪಿಗಳಾಗಿ ನಮ್ಮ ಜೀವನವನ್ನು ಅಂತ್ಯಗೊಳಿಸಿಕೊಳ್ಳುತ್ತಾ ಇದ್ದೇವೆ. ಇದರಿಂದ ಹೊರಬರಬೇಕು ಎಂದರೆ ನಗುಮುಖ ಇಟ್ಟುಕೊಂಡು ನೀವು ಹೊರಗಡೆ ಬಂದು ಪ್ರಕೃತಿಯ ಜೊತೆಗೆ ಸೇರಿ ಬೆರೆತು ಬದುಕುವುದನ್ನು ಕಲಿತರೆ ನಾವು ಪ್ರಕೃತಿಗೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟ ಹಾಗಾಗುತ್ತದೆ. ಧನ್ಯವಾದಗಳು.